ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಾಲಯದ ಆವರಣದಲ್ಲಿ ಸಿಮೆಂಟ್ ಕಾಮಗಾರಿಗೆ ಚಾಲನೆ ನೀಡಿದ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾರಾಯಣಪ್ಪರವರು. ಇನ್ನು ಈ ವೇಳೆ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾರಾಯಣಪ್ಪರವರು ಮಾತನಾಡಿ, ಮಾರ್ಚ್ 31ರಂದು ರಾತ್ರಿ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ 182ನೇ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ಇನ್ನು ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಾಲಯ ಮುಂಭಾಗದಲ್ಲಿ ನಡೆಯುತ್ತಿರುವ ಸಿಮೆಂಟ್ ಕಾಮಗಾರಿಯು ದಾನಿಗಳ ಮತ್ತು ನನ್ನ ಸ್ವಂತ ಹಣದಲ್ಲಿ ಕಾಮಗಾರಿಯನ್ನು ಮಾಡಲಾಗುತ್ತಿದೆ ಹೊರತು ಇದು ಶಾಸಕರ ಅನುದಾನವಲ್ಲ ಎಂದು ಹೇಳಿದರು. ಇತಿಹಾಸ ಪ್ರಸಿದ್ಧವಾದ ಮಾಯಸಂದ್ರ ಕರಗ ಮಹೋತ್ಸವವನ್ನು ಮಾರ್ಚ್ 31 ಮಂಗಳವಾರ ರಾತ್ರಿ ಇದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ತಾಲೂಕಿನ ಎಲ್ಲಾ ಜನತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು, ಮಠ ಮಂದಿರ ಸ್ವಾಮೀಜಿಗಳು ಸಹ ಬರ್ತಾರೆ. ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಇಲ್ಲ ಇದು ದೇವಾಲಯ ಮುಂದೆ ಆಗಿರೋದು ಹಾಕಿರೋ ಸಿಮೆಂಟ್ ರಸ್ತೆ ನಮ್ಮ NH-844 ಒಂದು 3 ಲೋಡ್ ಕೊಟ್ಟವ್ರೆ. ಆಮೇಲೆ ನನ್ನ ಸ್ವಂತ 5 ಲೋಡ್ ಹಾಕಿ ಅದನ್ನು ಸಿಮೆಂಟ್ ರಸ್ತೆ ಹಾಕಿರೋದು. ಅದು ಶಾಸಕರ ಅನುದಾನ ಅಲ್ಲ.